ಲಿಂಗಾಯತ ಸ್ವಾಮೀಜಿಗಳ ಹೊಡೆತಕ್ಕೆ ಕೇಂದ್ರ ಸಚಿವ ಕಂಗಾಲಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಶುರುವಾಯ್ತಾ ಸೋಲುವ ಭಯ. ನೋಡಿ, ಈಗ 4 ಬಾರಿ ಗೆದ್ದಂಥವರು ಪ್ರಹ್ಲಾದ್ ಜೋಶಿ, ಬಿಜೆಪಿ ಭದ್ರಕೋಟೆ. ಆದರೆ ಈಗ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಸೋಲುವ ಭಯ ಶುರುವಾಯ್ತಾ ಪ್ರಹ್ಲಾದ್ ಜೋಶಿಗೆ. ಮತಬೇಟೆಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಧಾರವಾಡದಲ್ಲಿ ವೀರಶೈವ ಲಿಂಗಾಯತ ಮತಗಳು ಕೈ ಕೊಡುವ ಭೀತಿ ಎದುರಾಗಿದೆ. ವೀರಶೈವ ಲಿಂಗಾಯತ ಮುಖಂಡರು ಕಣಕ್ಕಿಳಿದ್ರೆ ಜೋಶಿಗೆ ಹೊಡೆತ ಬೀಳಬಹುದು. ಹೀಗಾಗಿ ಬೇರೆ ಬೇರೆ ಸಮುದಾಯದ ಜೊತೆ ಜೋಶಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಧಾರವಾಡ ಅಭ್ಯರ್ಥಿ ಬೆಂಬಲಿಸುವಂತೆ ಅಂದರೆ ಬದಲಿಸುವಂತೆ ಈಗ ಅವರು ಒತ್ತಾಯ ಮಾಡ್ತಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಬಹಳ ಪ್ರಭಾವಿ ಶ್ರೀಗಳು ಕೂಡ ಆ ಭಾಗದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಈಗ ಅವರು ಕರೆ ಕೊಟ್ಟರು ಮೊನ್ನೆ, ಜೋಶಿ ನಮಗೆ ಮೋಸ ಮಾಡಿದ್ದಾರೆ, ಏನು ಮಾಡಿಲ್ಲ, ಅವರಿಗೆ ದುಡ್ಡಿನ ಮದ ಬಂದಿದೆ, ಅಧಿಕಾರದ ಮದ ಬಂದಿದೆ ಅಂತ. ಅವರಿಗೆ ಪಾಠ ಕಲಿಸ್ಬೇಕು ಈ ಚುನಾವಣೆ ಇಲ್ಲ ಅಂತ ಬಹಿರಂಗವಾಗಿ ಕರೆ ಕೊಟ್ಟಿದ್ರು. ಈಗ ಅದನ್ನೇ ಅರಿತಂತಹ ಪ್ರಹ್ಲಾದ್ ಜೋಶಿ ಅವರು ನೋಡಿ, ಎಲ್ಲ ಧರ್ಮದವರ ಸಮುದಾಯದವರ ಸಭೆಯನ್ನು ಕರೀತಾ ಇದ್ದಾರೆ, ಚರ್ಚೆನ ಮಾಡ್ತಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, 4 ದಿನ ಆಯಿತು ಹುಬ್ಬಳ್ಳಿಯ BJP ಕಚೇರಿಯಲ್ಲಿ ಜೋಶಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು 27ಕ್ಕೆ ಚಿಂತನ ಮಂಥನ ಸಭೆ ನಡೆಸಿ ದಿಂಗಾಲೇಶ್ವರ ಶ್ರೀಗಳು ಸಮರವನ್ನು ಸಾರಿದರು. ಕ್ಷೇತ್ರ ಬದಲಾವಣೆ ಮಾಡಬೇಕು ಪ್ರಹ್ಲಾದ್ ಜೋಶಿ ಅವ್ರದ್ದು ಅಂತ 31ರವರೆಗೆ ಗಡುವು ಕೂಡ ಕೊಟ್ಟಿದ್ದರು. ಆ ಗಡುವು ಮುಗೀತೀಗ. ಜೋಶಿ ಅವರನ್ನ ಸೋಲಿಸುವುದೇ ನಮ್ಮ ಗುರಿ ಅಂತ ತಮ್ಮ ಸಮುದಾಯದ ಮತಗಳು ಅಂದರೆ ಮತದಾರರಿಗೆ ಕರೆ ಕೊಟ್ಟಿದ್ದಾರೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಮಾಕ್ ಲೈವ್ ಕೊಟ್ಟಿದ್ದಾರೆ, ನೋಡೋಣ. ಪ್ರಹ್ಲಾದ್ ಜೋಶಿ ಇದು ಓಡುವ ಕುದುರೆಯನ್ನು ಕಟ್ಟಿ ಹಾಕಲು ಯಾರೂ ಇಲ್ಲ ಅಂತೇಳಿ ಇಲ್ಲಿ ಅಂದರೆ 5ನೇ ಬಾರಿ ಗೆಲುವು ನಂದೇ ಅಂತೇಳಿ ಈಗಾಗಲೇ ಅಂದರೆ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ದ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಒಬ್ಬ ಸ್ವಾಮೀಜಿಗಳು ಬದ್ಧ ಎದುರಾಳಿ ಆಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸುವುದೇ ನನ್ನ ಗುರಿ ಅಂತೇಳಿ ಪಣ ತೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ ಅಂತಂದರೆ ಈ ಒಂದು ಮಾತಿಗೆ ಇನ್ನು ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿದ ಮಾತಿಗೆ ಇಲ್ಲಿ ಅಂದರೆ ಅಲ್ಲೋಲೋ ಕಲ್ಲೋಲವಾದರೆ, ಇನ್ನೊಂದು ಕಡೆ ಅಂದರೆ ವೀರಶೈವ ಲಿಂಗಾಯತ ಮತಗಳು ಈ ಬಾರಿ ಅಂದರೆ ಬಿಟ್ಟು ಹೋಗ್ತಾವೆ ಎಂಬ ಚಿಂತೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಕಾಡ್ತದೆ. ಯಾಕೆ ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕಳೆದ 1 ವರ್ಷದಿಂದ ಕಳೆದ ವಿಧಾನಸಭಾ ಚುನಾವಣೆಯ ನಂತರವೂ ಇಲ್ಲಿ ಅಂದರೆ ಕಾಡ್ತಾ ಇರೋದು ಒಂದೇ ಒಂದು ಅಂತಂದರೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರಹ್ಲಾದ್ ಜೋಶಿ ಅವರು ತುಳಿತಾ ಇದ್ದಾರೆ. ಇವರಿಗೆ ಈ ಬಾರಿ ಟಿಕೆಟ್ ಕೊಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ವೀರಶೈವ ಲಿಂಗಾಯತ ಸಮುದಾಯ ಮೇಲಿಂದ ಮೇಲೆ BJP ಹೈಕಮಾಂಡ್ಗೆ ಟ್ವೀಟ್ ಮಾಡಿತ್ತು. ಇದರ ನಡುವೆ ಇಲ್ಲಿ BJP ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿತು. ಟಿಕೆಟ್ ಘೋಷಣೆ ಆದ ನಂತರ ಪ್ರಹ್ಲಾದ್ ಜೋಶಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರ ಓಟಕ್ಕೆ ಈಗ ಅಂದರೆ ಸಿರಹಟ್ಟಿ ಭಾವೈಕ್ಯತೆ ಸಂಸ್ಥಾನ ಮಟ್ಟದ ದಿಂಗಾಲೇಶ್ವರ ಸ್ವಾಮೀಜಿಗಳು ಅವರ ಓಟಕ್ಕೆ ಬ್ರೇಕ್ ಹಾಕಿದರೆ ಅದು ಯಾವ ಮುಖಾಂತರ ಇಲ್ಲಿ ಅಂತಾರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತೇಳಿ BJP ಹೈಕಮಾಂಡ್ಗೆ ಒಂದು ಗಡುವು ನೀಡಿದರು. ಆ ಗಡುವು ಈಗಾಗಲೇ ಅಂತಂದರೆ ನಿನ್ನೆಗೆ ಮುಗಿದು ಹೋಗಿದೆ. ನಿನ್ನೆ ಮುಗಿದು ಹೋದ ನಂತರ ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಈಗ ಮತ್ತೊಂದು ಸಭೆ ಮಾಡಬೇಕು, ಸಭೆಯಲ್ಲಿ ಅಂದರೆ ಅಂತಿಮ ನಿರ್ಧಾರ ಮಾಡಬೇಕು ಅಂತೇಳಿ ಸ್ವಾಮೀಜಿಗಳು ಬಂದಿದ್ದಾರೆ. 6 ಲಿಂಗಾಯತ ಮತಗಳನ್ನು ಹೊರತುಪಡಿಸಿ ಇಲ್ಲಿ ಅಂದರೆ 11 ಲಕ್ಷ ಮತದಾರರು ಇವತ್ತು ಅಹಿಂದ ಮತಗಳಿವೆ. ಆ ಅಹಿಂದ ಮತಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡಂತಹ ಪ್ರಹ್ಲಾದ್ ಜೋಶಿ ಅವರು ಬೇರೆ ಬೇರೆ ಸಮುದಾಯಗಳತ್ತ ಇವತ್ತು ಮರೆ ಹೋಗ್ತಾ ಇದ್ದಾರೆ. ಏನು ಆ ಸಮುದಾಯದ ಮುಖಂಡರ ಇವತ್ತು ಇಲ್ಲಿದ್ರೆ BJPಗೆ ಕರೆದುಕೊಂಡು ಬರ್ತಾರೆ. ಆ BJPಯ ಕಚೇರಿಯಲ್ಲಿ ಒಂದು ಆ ಮುಖಂಡರ ಜೊತೆ ಯಾರು ಆ ಸಮುದಾಯದ ಮುಖಂಡರು ಇರ್ತಾರೆ ಆ ಮುಖಂಡರ ಜೊತೆ ಇಲ್ಲಿ ಅಂತಾರೆ ಒಂದು ಸುದೀರ್ಘವಾದಂತಹ ಸಭೆಯನ್ನು ನಡೆಸ್ತಾರೆ. ಸಭೆ ನಡೆಸಿ ಪ್ರಹ್ಲಾದ್ ಜೋಶಿ ಅವರು ಮನವಿ ಮಾಡ್ತಾ ಇರೋದು ಒಂದೇ ಒಂದು ಏನಂದರೆ, ಕಳೆದ 4 ಲೋಕಸಭಾ ಚುನಾವಣೆಯಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ, ಇದೊಂದು ಸಲ ನನಗೆ ನೀವು ಆಶೀರ್ವಾದ ಮಾಡಿ ಇನ್ನೊಂದು ಬಾರಿ ನಮಗೆ ಇಲ್ಲಿ ಅಂತಾರೆ ಕೆಲಸ ಮಾಡಲು ಅವಕಾಶ ಮಾಡಿ ಕೊಡಿ ಅಂತೇಳಿ ಇಲ್ಲಿ ಅಂತಾರೆ ಕೈ ಮುಗಿದು ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾರೆ. ಇದೇ ಒಂದು ಕಾರಣಕ್ಕೆ ಈಗಾಗಲೇ ಅಂದರೆ ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ, ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ವೀರಶೈವ ಲಿಂಗಾಯತ ಮತಗಳನ್ನು ಹಾಕಲಿಕ್ಕೆ ಏನೆಲ್ಲ ಮಾಡಬೇಕು ಅಷ್ಟೆಲ್ಲ ಪ್ರಯತ್ನವನ್ನು ದಿಂಗಾಲೇಶ್ವರ ಶ್ರೀಗಳು ಮಾಡ್ತಾರೆ. ಅದೇ ಒಂದು ಕಾರಣಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬೇರೆ ಸಮುದಾಯಗಳ ಮೊರೆ ಹೋಗ್ತಾ ಇದ್ದಾರೆ.